ನೀನ್ ಇವತ್ತು ಪ್ರಾಂಕಿಂಗ್ ಮಾಡ್ತಿಲ್ಲ ತಾನೇ? ಇವತ್ತು ಲಂಚ್ ಡೇಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾವಾಗ್ಲೂ ಡೋರ್ ಓಪನ್ ಮಾಡ್ಬೇಕು, ನಿನ್ನ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು. ಏನ್ ಆರ್ಡರ್ ಮಾಡ್ತಾ ಇದೀಯಾ? ಚಿಕನ್ ಜಿಂಜಂಗ್ ಹಾಯ್ ಧಿಮ್ ಸಾಮ್. ಓ, ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಕೈ ಕೊಡು ನೇನ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಂಡತಿನ ಗಂಡ ಹೇಗ್ ನೋಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ, ನನಗೂ ಅಷ್ಟೊಂದ್ ಬರಲ್ಲ, ಬಟ್ ನನ್ಗೇನ್ ಗೊತ್ತಿದೆಯೋ ಅದನ್ನ ಹೇಳ್ಕೊಡ್ತೀನಿ. ನೋಡೋಣ ನೀನ್ ಹೆಂಗ್ ಮೇಡಮ್ ಇವತ್ತು ಹೆಂಗ್ ನೋಡ್ಕೋತೀಯ? ಕೇಳು ಕಾರು. ಅಮ್ಮ, ಸೊ ಇವತ್ತು ನಾನು ಓಪನ್ ಆಗಿದೆ. ಇವತ್ತು ನಾನು ಶೂ ಇಲ್ಲಿ ಇಟ್ಟಿದ್ದೀನಿ. ಇದು ನಾನ್ ಮಾಡ್ತೀನಿ. ಓಕೆ. ಓ, ತುಂಬಾ ಡೌ ಮಾಡ್ತಾ ಇದಾರೆ. ನೋಡೋಣ. ಸೊ ಅಮ್ಮ, ಲಾಕ್ ಮಾಡಮ್ಮ. ಬನ್ನಿ, ಪ್ಲೀಸ್ ಬನ್ನಿ. ಸೊ ಸ್ನೇಹಿತರೆ, ಇವತ್ತು ಆ ಕಾರ್ ಎತ್ಕೊಂಡು ಹೋಗ್ತಿಲ್ಲ, ಇನ್ನೊಂದು ಕಾರ್ ಎತ್ಕೊಂಡು ಹೋಗ್ತಾ ಇದೀವಿ. ಸೊ ಫಸ್ಟು ಏನು ಅಂತಂದ್ರೆ, ಹೆಂಡ್ತಿರ್ನ ಅವಾಗವಾಗ ಲಂಚ್ ಡೇಟು, ಡಿನ್ನರ್ ಡೇಟು ಅಂತ ಕರ್ಕೊಂಡು ಹೋಗ್ಬೇಕು. ಅದು ಮೊದಲನೇದು ಪಾಯಿಂಟು. ಇಲ್ಲಾಂತಂದ್ರೆ ಅವ್ರಿಗೆ ಬೋರ್ ಹೊಡೆದ್ಬಿಡುತ್ತೆ ಜೀವನ. ನೀವು ಶೂ ಹಾಕೊಳ್ಳಿ ಫಸ್ಟ್. ಇಲ್ಲ, ಶೂನು ಹಾಕ್ಬೇಕಾ ನಾವು? ಬೇಡ, ನೀವೇನು ಕೆಲಸ ಮಾಡ್ಬಾರ್ದು, ನಾವು ಮಾಡ್ತೀವಿ ಎಲ್ಲಾನು. ರಿಲೇಶನ್ಶಿಪ್ನ ಮೊದಲ ಇದು ಅವಾಗವಾಗ ಲಂಚ್ ಡೇಟ್ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂತಂದ್ರೆ ಅವ್ರಿಗೆ ಕೋಪ ಬರುತ್ತೆ. ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ಮನೇಲೇ ಇರ್ಸ್ಕೊಂಡಿದ್ಯಾ ಅಂತ. ನಿಜ ಹೇಳ್ಬೇಕು ಅಂದ್ರೆ ಒಂದು ವಾರ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಾನು, ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ಹ್ಯಾವ್ ಅ ಸೀಟ್. ಬನ್ನಿ ಮೇಡಮ್. ಸೊ ಯಾವಾಗ್ಲೂ ಡೋರ್ ಓಪನ್ ಮಾಡ್ಬೇಕು. ಅಲ್ಲಿ ನಾನು ತೆಗಿತೀನಿ. ಅದು ಮಾಡ್ತೀಯಾ? ನಾನೆಲ್ಲ ಮಾಡ್ತೀನಿ. ಪ್ಲೀಸ್ ಸಿಟ್. ಥ್ಯಾಂಕ್ ಯು. ಸೊ ಮೊದಲನೇ ಇದು ಡೋರ್ ಓಪನ್ ಮಾಡಿ ಕುಣಿಸ್ಬೇಕು, ಆಮೇಲೆ ಹ್ಯಾಂಡ್ ಬ್ರೇಕ್ ತೆಗೆದು ಹಿಂದೆ ಬಿಟ್ಬಿಡ್ಬೇಕು, ಹೋಗ್ಬಿಡ್ಲಿ ಅಂತ. ಸೊ ಇವತ್ತು ಲಂಚ್ ಡೇಟ್ಗೆ ಹೋಗ್ತಾ ಇದೀವಿ. ಇಲ್ಲಿ ಯಾವುದೋ ಒಂದು ಹೊಸ ಕೆಫೆ ಅಲ್ಲ, ರೆಸ್ಟೋ ಬಾರು. ಸೊ ನಾವು ಕುಡಿಯಲ್ಲ, ಬಟ್ ಕುಡಿಯೋ ದುಡ್ಡಿಗೆ ಭಾರಿ ಚೆನ್ನಾಗಿ ತಿನ್ಬಿಡ್ತೀವಿ ನಾವು, ಸಿಕ್ಕಾಬಟ್ಟೆ. ಇವತ್ತು ನಮ್ಮ ಹಸ್ಬೆಂಡು ಲಂಚ್ ಕರ್ಕೊಂಡು ಹೋಗ್ತಾ ಇದಾರೆ. ಲಂಚ್ ಡೇಟ್, ಬರೀ ಲಂಚ್ಗಲ್ಲ, ಲಂಚ್ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗ್ತೀನಿ. ಲಂಚ್ ಡೇಟ್ ಅಂತ ಏನಂತಂದ್ರೆ, ನಿನ್ ಜೊತೆ ನಿನ್ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು, ಸ್ವಲ್ಪ ಮಾತಾಡಕ್ ಬಿಡಿ. ನಿನ್ನ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು, ಅದಕ್ಕೆ ನಾನು ನನ್ನ ಒಂದು ಸಹಕಾರನ ಕೊಡೋದು. ಪ್ರೀತಿ ಏನ್ ರೆಗ್ಯುಲರ್ ಕೊಡ್ತಿರ್ತೀನಲ್ಲ. ಏನ್ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ನೋಡಿ, ಆಲ್ಮೋಸ್ಟ್ ನನ್ನನ್ನ ಆಚೆ ಕರ್ಕೊಂಡು ಹೋಗಿ 1 ಮಂತ್ ಆಯ್ತು ಅನ್ಸುತ್ತೆ. ಅವ್ರು ರೆಗ್ಯುಲರ್ ಅವ್ರ ಫ್ರೆಂಡ್ ಜೊತೆ ಹೋಗಿ ಪಾರ್ಟಿ ಗಿಟಿ ಮಾಡ್ತಾ ಇದಾರೆ. ನನ್ನ ಒಬ್ಳನ್ನೇ ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಿದೀನಿ ನಾನು ರೆಗ್ಯುಲರ್ ಆಗಿ. ಕರ್ಕೊಂಡು ಹೋಗ್ತಿದೀಯಾ? ಲಂಚ್ಗೆಲ್ಲ ಕರ್ಕೊಂಡು ಹೋಗ್ತೀನಿ, ಬಟ್ ಲಂಚ್ ಡೇಟ್ ಅಂತ ನಿನ್ನ ಮನಸ್ಸಿನ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ಕರ್ಕೊಂಡು ಹೋಗ್ತಾರ. ಸರಿ, ವಾರಕ್ಕೊಂದ್ಸತಿ ಇದು ಕರ್ಕೊಂಡು ಹೋಗ್ತಾ ಇರ್ತೀಯ, ಆಗಿದ್ರೆ ಎಲ್ಲೆಲ್ಲಿ ಅಂತ ಹೇಳ್ತೀನಿ. ಹೌದು. ಸೊ ಸ್ನೇಹಿತರೆ, ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತಂದ್ರೆ ಗಂಡ ಮಾಡ್ಬೇಕಾಗಿರೋ ಕೆಲಸ ಮಾಡ್ಬೇಕು. ಹೆಂಡತಿ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದು ಅವಾಗವಾಗ ಇದು ಕರ್ಕೊಂಡು ಹೋಗ್ಬೇಕು, ಲಂಚ್ ಡೇಟು ಅದು ಇದು ಅಂತ. ಆಮೇಲೆ ಡೋರ್ ತೆಗಿಬೇಕು, ಕಾರಲ್ಲಿ ಕುತ್ಕೋಬೇಕು ಅಂದಾಗ ಡೋರ್ ತೆಗಿಬೇಕು. ಆಮೇಲೆ ಮನಸ್ಸಿನ ಭಾವನೆಗಳನ್ನ ಅರ್ಥ ಹೌದಾ? ಡೋರ್ ತೆಗ್ದಿದ್ಯಾ ಆಲ್ರೆಡಿ? ಅಲ್ಲೂ ಹೇಳ್ದೆ ಲಂಚ್ ಡೇಟು, ಡೋರು, ಮೂರನೇದು ಮನಸ್ಸಿನ ಭಾವನೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಬೆಂಗಳೂರು ಎಷ್ಟು ಚೆನ್ನಾಗಿ ಒಳ್ಳೆ ಈ ಕೊರಿಯನ್ ಇದ್ರಲ್ಲಿ ಬರುತ್ತಲ್ವಾ ಡ್ರಾಮಾದಲ್ಲಿ, ಆ ತರ ಆಗ್ಬಿಡಿದೆ. ಎಲ್ಲಾ ಕಡೆ ಪಿಂಕ್ ಗ್ರೀನರಿ ಸಕ್ಕದಾಗಿ ಕಾಣ್ತಿದೆ ಅಲ್ಲ. ನಿಮ್ಮ ಏರಿಯಾ ಎಲ್ಲ ಹೆಂಗಿದೆ? ನಿಮ್ ಏರಿಯಾ ಯಾವ್ದು ಕಮೆಂಟ್ ಮಾಡಿ ಫಸ್ಟ್. ಬೆಂಗಳೂರವ್ರಾದ್ರೆ ನಿಮ್ ಏರಿಯಾ ಯಾವ್ದು ಕಮೆಂಟ್ ಮಾಡಿ. ಇಲ್ಲ, ಆಮೇಲೆ ನಾವ್ ಯಾವ ಏರಿಯಾದಲ್ಲಿ ಯಾವ ರೋಡಲ್ಲಿ ಹೋಗ್ತಾ ಇದೀನಿ ಅಂತ ಕಂಡಿಡೀರಿ, ನೋಡೋಣ ಕಮೆಂಟ್ ಅಲ್ಲಿ. ಬೇಡ, ಅದೇ ಕಂಡಿಡಿಲಿ, ನೋಡೋಣ. ಸೊ ಫೈನಲಿ ನಾವು ಡೆಸ್ಟಿನೇಷನ್ ನ ರೀಚ್ ಮಾಡಿದ್ವಿ. ಇಲ್ಲಿ ನೋಡಿ, ನಮ್ಮ ಯಜಮಾನ್ರು ಶೂ ಹಾಕೊಂಡು ಗಾಡಿ ಓಡ್ಸಲ್ಲ, ಅದಕ್ಕೋಸ್ಕರ ತೆಗ್ದಿಟ್ಟಿದ್ರು. ಇಲ್ಲಿ ಬಂದು ಶೂ ಹಾಕೋತಾ ಇದಾರೆ. ನಮ್ದು ಗಾಡಿ ಅಲ್ಲೆಲ್ಲೋ ಬಿಡ್ತಾರಂತೆ, ಸ್ವಲ್ಪ ಬೇಜಾರಾಗ್ತಿದೆ ಕಳ್ಸ್ಕೊಡಕ್ಕೆ. ಏನಿಲ್ಲ, ಅವ್ರ ಪಾಡಿಗೆ ಬಿಡ್ತಾರೆ. ಏನ್ ಗೊತ್ತಾ, ನಾವು ಆಕ್ಚುಲಿ 2:30ಗೆ ಅಂತೇಳಿ ಬುಕ್ ಮಾಡಿದ್ವಿ. ಇವಾಗ ಇನ್ನ 2 o'clock ಆಗಿಲ್ಲ. 2 o'clock ಆಗಿಲ್ವಾ? ಇನ್ನ 15 minutes ಇದೆ. ಸೊ ಈಗ ನಾವು ಸ್ವಲ್ಪ ಹೊತ್ತು ಆಚೆ ವೇಟ್ ಮಾಡ್ಬೇಕೇನೋ, ನೋಡೋಣ ಬಾ. ಫ್ರೀ ಇದ್ರೆ ಬಿಡ್ತಾರೆ ಅನ್ಸುತ್ತೆ ಒಳಗಡೆ. ಫ್ರೀ ಇರುತ್ತೆ ಆಬ್ವಿಯಸ್ಲಿ, ಅಷ್ಟೊಂದೇನ್ ರಶ್ ಇರಲ್ಲ ಇವಾಗ. ಹೌದಾ? ಸರಿ, ಬೇಗ ಹಾಕು. ಕರ್ಕೊಂಡು ಹೋಗ್ತಾ ಇದೀನಿ ನಯನ ಲಂಚ್ ಡೇಟ್ಗೆ. ಬುಕಿಂಗ್ ಮಾಡಿದ್ದೆ. ನಿಜ, ಫಸ್ಟ್ ಟೈಮ್ ನೀನ್ ಈ ತರ ಕರ್ಕೊಂಡ್ ಬರ್ತಾ ಇದೀಯಾ? ಎಷ್ಟು ಚೆನ್ನಾಗಿದೆ. ನಮ್ಮ ಏರಿಯಾದಲ್ಲಿ ಇದೆ ಅಂತ. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ. ನಾಗರಬಾವಿಲಿ ಈ ತರ ಏರಿಯಾ ಪ್ರಮೋಷನ್ ಅನ್ಕೊಂಡ್ಬಿಡ್ತಾರೆ, ನಾನು ಅಲ್ಲಿ ಜಾಸ್ತಿ ತೋರಿಸ್ಬಿಟ್ರೆ. ಐ ಹ್ಯಾವ್ ಅ ಬುಕಿಂಗ್. ನಾಗೇಂದ್ರ.
ಯಾ ಏನ ಖುಷಿ ಆಯ್ತಾ? ತುಂಬಾ ಖುಷಿ ಆಗ್ತಿದೆ ಹೊರಗಡೆಯಿಂದ ನೋಡಕ್ಕೆ. ಜೋರಾಗಿ ಮಾತಾಡು, ಯಾಕೆ ನಿಧಾನ ಮಾತಾಡ್ತೀಯಾ? ನೋಡಿ ತುಂಬಾ ಖುಷಿ ಆಗ್ತಿದೆ. ಅಲ್ಲಿ ರೂಫ್ ಟಾಪ್ ಮೇಲೆ ಹೋಗೋಣವಾ ಏನು? ಎಲ್ಲೂ ಗೊತ್ತಿಲ್ಲ ಎಲ್ಲಿ ಕೊಡ್ತಾರೋ ಅವರು. ಎಲ್ಲಾನು ಕೊಡ್ತಾರೆ ರ್ಯಾಂಡಮ್ ಆಗಿ. ಯಾ ಥ್ಯಾಂಕ್ ಯು. ನಾಗರಬಾವಿಲಿ ಅವಾಗ ರೆಸ್ಟೋರೆಂಟ್ಗಳು ಚೆಕ್ ಮಾಡು, ಬರೀ ಚೆಕ್ ಮಾಡ್ಬೇಕು. ಇದು ಆಕ್ಚುಲಿ ನೈನಾ ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಏನ್ ಹಿಂಗಿದೆ ಇದು? ನೋಡ್ನೇನಾ ನಿನ್ಗೋಸ್ಕರ ಇದೆಲ್ಲ ಅಷ್ಟೇ. ಜನಗಳು ಪ್ರಮೋಷನ್ ಬಂದಿದ್ದಾರೆ ಅಂತ ಅನ್ಕೊಂಡು ಪ್ರಮೋಷನ್ ಅಲ್ಲ, ಪ್ರಮೋಷನ್ ಅಲ್ಲ. ಚೆನ್ನಾಗಿದೆ. ಇಲ್ಲಿ ನೋಡಿ ಎಲ್ಲ ಫುಲ್ಲು. ಅಲ್ಲಿ ಹೋಗ್ತೀಯಾ? ಬಿಯರ್ ಕುಡಿತೀಯಾ? ನಾ ಕುಡಿಯಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಬಟ್ ಸಾಂಗ್ಗಳು ಬೇರೆ ಹಾಕಿದ್ದಾರೆ. ಏನ್ ತೊಂದ್ರೆ ಇಲ್ಲ, ಅದನ್ನ ಬ್ಯಾಕ್ಗ್ರೌಂಡ್ ಕೇಳಿಸಲ್ಲಮ್ಮ. ಇಲ್ಲಿ ಈ ಕಡೆ ಫಿಶ್ ತೋರ್ಸ್ಮ. ನೀನ್ ಬರೀ ಫಿಶ್ ತೋರ್ಸು. ವಾಟರ್ ಫಾಲ್ ಇದೆ ಇಲ್ಲಿ. ವಾಟರ್ ಫಾಲ್ ಎಲ್ಲಿ? ಅಲ್ಲಿ ಅಲ್ಲಿ ಅಲ್ಲಿ. ನಾನ್ ಸ್ಮೋಕಿಂಗ್, ನಾನ್ ಆಲ್ಕೋಹಾಲ್. ಯಾ okay, fine. We can sit anywhere, right? No reserved table, right? Of course you can take anywhere, but you need smoking or non-smoking? Non-smoking. We have only this to that place also. Okay, that's all. Okay. And over there is a smoking area. Okay. And behind the DJ also table we have, it's a non-smoking area. Okay, thank you. ನೈನಾ ಇಲ್ಲಿ ನೋಡು ವಾಟರ್ ಫಾಲ್. ಹೋಗು ಮಾ, ಒಂದ್ಸತಿ ಹೋಗು. ಅಲ್ಲಿ ನಿತ್ಕೋ. ವಾವ್, ಅಲ್ಲಿ ಹತ್ಬಾರ್ದು. ಏನು ಫೋಟೋ ಬೇಕಾ ನಿನ್ಗೆ? ಇಲ್ಲ, ಹೋಗಿ ಚೆನ್ನಾಗಿದೆ ಅಲ್ಲ? ನಂದು ತೆಗಿ. ಇದೆಲ್ಲ ಒಂದೇ ಸಲ ತೆಗಿನ, ಚೆನ್ನಾಗಿ ಕಾಣುತ್ತೆ. ತೆಗಿ, ನೀನ್ ಹೆಂಗ್ ತೆಗಿತೀಯೋ. ವಾವ್, ಇಲ್ಲಿ ನೋಡಿ ವಾಟರ್ ಫಾಲ್ಸ್ ಹೆಂಗಿದೆ. ಬಾ ಈ ಕಡೆ ಬಾ. ಪ್ಲೀಸ್ ಹ್ಯಾವ್ ಅ ಸೀಟ್ ಮ್ಯಾಮ್. ಇಲ್ಲಿ ನೋಡಿ ಇನ್ನೊಂದು ಸೀಟ್ಗೆ ಹಿಂಗೆ ಅದನ್ನ ಜರುಗ್ಸಕ್ಕಾಗಲ್ಲ, ಇದಕ್ಕೆ ಸುಮ್ನೆ ಹಿಂಗ್ ಜರುಗಿಸ್ತೀನಿ ಕುತ್ಕೋನೇನಾ. ಬಟ್ ನಾನು ಆ ಕಡೆ ಕೂರ್ತೀನಿ. ಬಟ್ ಅಂದ್ರೆ ನಿಂಗೆ ಜಾಗ ಮಾಡ್ಕೊಡ್ಬೇಕು. ಅಯ್ಯೋ ಬೀಳಿಸ್ಬಿಟ್ಟಿಯಾ ಮತ್ತೆ. ಒಂದ್ ನಿಮಿಷ, ನೀನ್ ಇವತ್ತು ಪ್ರಾಂಕಿಂಗ್ ಮಾಡ್ತಿಲ್ಲ ತಾನೆ? ಪ್ರಾಂಕ್ ಅಲ್ಲನೇನಾ. ಪರ್ಸ್ ತಂದಿಲ್ಲ ನಾನು, ಪೇ ನೀನೇ ಮಾಡ್ತೀಯ ತಾನೆ? ಎಸ್. Are you sure this is okay? This is fine. Otherwise we have over there also one table, you can check that side also. Yeah, we will check. ಹಾ ಬಾ. ಎಲ್ಲಿ ಹೋಗೋಣ? ಆ ಕಡೆ ಚೆನ್ನಾಗಿದೆ ಅಂತ ಹೇಳ್ತವ್ರೆ, ನೋಡೋಣ. ಸೊ ಏನ್ ಬೇಕು ಅದನ್ನ ಆರ್ಡರ್ ಮಾಡೋ. ನಿಮ್ಮಲ್ಲಿ ಯಾಕೋ ನನ್ಗೆ ಔಟ್ ಹೊಡಿತಾ ಇದೆ ಇವತ್ತು. ಲಾಸ್ಟ್ ಟೈಮು ನಮ್ಗೆ ಶಾಪಿಂಗ್ ಕರ್ಕೊಂಡು ಹೋಗಿ ನನ್ಗೂ ಅಶ್ವಿನಿ ಅಕ್ಕಂಗೂ ಏನ್ ಬೇಕು ಪರ್ಚೇಸ್ ಮಾಡಿ ಅಂತ ಹೇಳಿ ಬಿಲ್ ನನ್ ಕೈಯಲ್ಲೇ ಪೇ ಮಾಡ್ಸಿದ್ದಾರೆ. ಬಟ್ ನಾನ್ ನಿಜ ಹೇಳ್ತೀನಿ, ಹಂಗಲ್ಲ ಇವತ್ತು. ಏನ್ ಆರ್ಡರ್ ಮಾಡ್ತಾ ಇದೀಯಾ? ನಾನು ಇಲ್ಲಿ ನೋಡಿ ಚಿಕನ್ ಜಿಂಗಂಗ್ಹಾಯ್ ಡಿಮ್ ಸಮ್. ಚಿಕನ್ ಜಿಂಗಂಗ್ಹಾಯ್. ಏನದ ಹೆಸರು ಕರೆಕ್ಟ್ ಆಗಿ ಹೇಳು. ಜಿಂಗಂಗ್ಹಾಯ್ ಡಿಮ್ ಸಮ್. ತಿನ್ನೋದು ಆರ್ಡರ್ ಮಾಡು. ಏನೇನೋ ಮಾಡ್ಬಿಟ್ಟಿಯ ನೀನು. ಟ್ರೈ ಮಾಡೋಣ ತಡಿ, ಹೊಸದೇನ ಟ್ರೈ ಮಾಡ್ಬೇಕು ಅಂತ ತಾನೇ ನೀನ್ ಹೇಳಿದ್ದು. ಹೊಸ ಟ್ರೈ ಮಾಡೋಣ, ಹೊಸದು ಟ್ರೈ ಮಾಡು. ಆಗದೆ ಇದ್ರೆ ಕಷ್ಟ. ಥಾಯ್ ಸ್ಪೆಷಲ್ ಇದೆ, ಥಾಯ್. ನೋಡು ಯಾವ್ದು ಬೇಕೋ ಅಥವಾ. ಈಗ ಆಕ್ಚುಲಿ ಆರ್ಡರ್ ಮಾಡಿರೋದು ಚಿಕನ್ ಗೀ ರೋಸ್ಟ್ ಬಾವ್. ತಿಂದಿಲ್ಲ ಅನ್ಸುತ್ತೆ. ನಾನು ತಿಂದಿಲ್ಲ. ಆಮೇಲೆ ಡಿಮ್ಸಮ್, ನಾನು ಡಿಮ್ಸಮ್ ತಿಂದಿಲ್ಲ. ಏನಂದ್ರೆ ಚಿಕನ್ ಸಿಂಗಾಯ್ ಚೈನೀಸ್ ಡಿಮ್ಸಮ್. ಅದು ಸ್ವಲ್ಪ ಮೋಮೋಸ್ ತರ. ಸೊ ಮೋಮೋಸ್ ತರ ಇರುತ್ತೆ. ನಾನು ತಿಂದಿಲ್ಲ ಫಸ್ಟ್ ಟೈಮು, ಬಟ್ ಐಡಿಯಾ ಇದೆ. ಇಬ್ರು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಫಸ್ಟ್ ಟೈಮ್ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ. ರೆಸ್ಟೋರೆಂಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ ಅಂತ ಹೇಳಿ ಆಮೇಲೆ ಹೇಳ್ತೀವಿ. ಇಷ್ಟ ಆದ್ರೆ ನೀವು ಮೆಸೇಜ್ ಮಾಡಿ ಪ್ಲೇಸ್. ಇವಾಗ ನಮ್ಮ ಸುನಿ ಇದ್ದಿದ್ರೆ ಹೆಂಗಿರ್ತಿತ್ತು ನಮ್ ಜೊತೆ. ಪಾಪ ನಮ್ ಸುನಿ ಅಣ್ಣ ಲಕ್ಸಂಬರ್ಗ್ ಅಲ್ಲಿ ಇದಾರೆ. ಸುನಿ ಅಣ್ಣ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ನಿಮ್ಮನ್ನ. ಬೇಗ ಬನ್ನಿ, ನಿಮ್ ಜೊತೆ ಡಿಮ್ಸಮ್ ತಿನ್ಬೇಕು. ಕೋಕ್ ತಗೊಂಡಿದೀವಿ ಬಿಕಾಸ್ ವಿ ಡೋಂಟ್ ಡ್ರಿಂಕ್ ಅಂಡ್ ವಿ ಡೋಂಟ್ ರೆಕಮೆಂಡ್ ಎನಿವನ್. ನೀನ್ ಕುಡಿಯಲ್ಲ? ಕುಡಿ. ಕುಡಿನೇನಾ? ನಿಂಗೆ ನಾರ್ಮಲ್ ಲೆಮನ್ ಜ್ಯೂಸ್ ಹೇಳ್ಬಿಡ್ಲಾ? ಅದು ಆರ್ಡರ್ ಮಾಡ್ತೀನಿ ತಡಿ ನಿನ್ಗೆ. ಲೆಮನ್ ಜ್ಯೂಸ್ ಹಾಕು ಫುಲ್ಲು. ಓ ಇಲ್ಲಿ ನೋಡಿ, ಸಾಕು. ನಂಗೇನೋ ಬರಲ್ಲ. ನಾನ್ ಹೇಳಿದ್ದೆಲ್ಲ, ನಾನ್ ಕೇಳಿದ್ದೆಲ್ಲ ಮಾಡ್ತೀನಿ ಅಂತ ಬಂದು ನನ್ನ ಕೈಲಿ ಕೆಲಸ ಮಾಡಿಸ್ಕೊತಾ ಇದಾರೆ ನಮ್ಮ ಯಜಮಾನ್ರು. ಸ್ನೇಹಿತರೆ, ಇವಾಗ ನಾವು ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಕೈ ಕೊಡೋನೇನ? ಹೇಗೆ ಅನಿಸ್ತಾ ಇದೆ ಜೀವನ ನನ್ನ ಜೊತೆ?
ಗೊತ್ತು ಕಷ್ಟ ಅನಿಸ್ತಾ ಇದೆ, ಹೆಂಗೋ ಕಷ್ಟ ಪಟ್ಕೊಂಡು ಹೋಗ್ತಾ ಇದೀಯಾ. ಹೆಂಗ್ ಗೊತ್ತಾಯ್ತು ನಿಂಗೆ? ಹಾ, ಹೆಂಗ್ ಗೊತ್ತಾಯ್ತು? ಗೊತ್ತಾಗುತ್ತೆ ನಿನ್ ಮಕ ನೋಡಿದ್ರೆ, ಯಾಕಂತಂದ್ರೆ ನಾನು ಕಷ್ಟ ಅನ್ಭವಿಸ್ತಿದೀನಿ. ಇವರೆಲ್ಲ ಯಾವಾಗ್ಲೂ ಸುಮ್ನೆ ತಮಾಷೆಗೋಸ್ಕರ ಹೇಳೋದು, ಯಾರು ಸೀರಿಯಸ್ ಆಗಿ ತಗೋಬೇಡಿ. ನನ್ ಬಗ್ಗೆ ಯಾವಾಗಾದ್ರೂ ಹೊಗಳ್ ಸ್ವಲ್ಪ. ಅದೇ ಇನ್ನೊಂದು ಏನು ಅಂತಂದ್ರೆ, ಆಕ್ಚುಲಿ ನೀವ್ ಏನ್ ಗೊತ್ತಾ, ನೀನ್ ಈ ಡ್ರೆಸ್ ಅಲ್ಲಿ ಸೂಪರ್ ಆಗಿ ಕಾಣ್ತೇವೆ, ಒಂಥರ ಟಾಪ್ ಮಾಡೆಲ್ ತರ. ಹಿಂಗೆ ಸುಮ್ನೆ ಹೊಗಳ್ಬೇಕು ಅಂತ ಡೌ ಮಾಡ್ತಾ ಇರೋದು ಅವರು. ಇಲ್ಲಿ ನೋಡಿ, ಹೆಂಡ್ತಿರ್ನ ಹೊಗಳ್ಬೇಕು, ಅದೊಂದು ಇದೆ, ಅವಾಗ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ತಾನೇ ನಯನ. ಇಲ್ಲಿ ನೋಡಿ, ಯಾವಾಗ್ಲೂ ಕುಡಿಸ್ಬೇಕು, ಆಮೇಲೆ ತಮಾಷೆ ಕೂಡ ಮಾಡ್ಬೇಕು. ಗ್ಲಾಸ್ ಕುಡಿತೀಯಾ? ಚೆನ್ನಾಗಿದ್ಯಾ? ಸ್ವೀಟ್ ಅಂಡ್ ಸಾಲ್ಟ್ ಚೆನ್ನಾಗಿದೆ. ಓಕೆ, ನೀನ್ ಸ್ವಲ್ಪ ಕುಡಿ. ಯಾವ್ದು ರಿಯಾಕ್ಷನ್? ಅವತ್ ಲೆಮನ್ ಇಷ್ಟು ದಪ್ಪ ಲೆಮನ್ ತಿಂದಾಗ್ಲೇ ಆ ತರ ರಿಯಾಕ್ಷನ್ ಕೊಟ್ಟಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಆಹಾ ಹಾ ಹಾ ಹಾ. ಓಕೆ, ಊಟಕ್ಕೋಸ್ಕರ ಕಾಯ್ತಾ ಇದೀವಿ. ಅಣ್ಣ ಊಟ ಕೊಡ್ರೆ ನಾವು ಒಳ್ಳೆ ರೆಸ್ಟೋರೆಂಟ್ಗಳಿಗೆ ಬಂದ್ಬಿಟ್ಟು ಒಳ್ಳೆ ಲೋಕಲ್ ಅವ್ರ ತರ ಆಕ್ಚುಲಿ ಏನ್ ಗೊತ್ತಾ, ಇನ್ಮೇಲೆ ಯಾವ್ದು ಸ್ಪೆಷಲ್ ಆಗಿದೆ ಬೆಂಗಳೂರಲ್ಲಿ, ಎಲ್ಲೆಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಹೋಗಿ ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿದ್ದೀನಿ. ಲಂಚ್ ಡೇಟ್ಗೆ ಅಂತ ನಯನನ ಕರ್ಕೊಂಡು ಹೋಗ್ತೀನಿ. ನಿಮ್ ಏರಿಯಾದಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ರೆಸ್ಟೋರೆಂಟ್ ಇದ್ರೆ ಸಜೆಸ್ಟ್ ಮಾಡಿ, ರೆಫರ್ ಮಾಡಿ, ಸಜೆಸ್ಟ್ ಮಾಡಿ, ನಾವು ಹೋಗ್ತೀವಿ ಅಲ್ಲಿಗೆ. ನಿನ್ಗೋಸ್ಕರ ಡಿಮ್ಸಮ್ ಏನ್ ಹಿಂಗಿದೆ, ಡಿಮ್ಸಮ್ ಕೊಟ್ಟಿದ್ದಾರೆ. ಓಪನ್ ಮಾಡ್ಲಾ? ಓಪನ್ ಮಾಡು. ಓಪನ್ ಮಾಡ್ಲಾ? ಏನ್ ಇದು ಒಂಥರ ಫ್ಲವರ್ ತರ ಇದೆ. ಡಿಮ್ಸಮ್ ನಯನಾ? ಇದೇನ್ ಹಿಂಗ್ ಕೆಂಪ್ ಚಟ್ನಿ ಕೊಟ್ಟಿದ್ದಾರೆ. ಇದ್ರಿಂದ ಏನ್ ಕತೆ ಬೆಳಗ್ಗೆ? ಏನಿದೆ ಡಿಮ್ಸಮ್ ಎತ್ಕೋ, ಫೋರ್ಕಲ್ಲಿ ಹಾಕೋ. ಬಾಯಲ್ಲಿ ನೀರ್ ಬರ್ತಿದೆ. ಗಮ್ಮಂತಿದಮ್ಮ. ಅದೇ ಬಾಯಲ್ಲಿ ನೀರ್ ಬರ್ತಿದೆ. ನಿಧಾನಕ್ಕೆ ತಿನ್ನು. ಚೆನ್ನಾಗಿದ್ಯಾ? ಬಿಸಿದೆ. ಬಿಸಿನಾ? ಚೆನ್ನಾಗಿದೆ. ಡಿಫ್ರೆಂಟ್ ಚೆನ್ನಾಗಿದೆ ಅಲ್ಲ? ಅಂದ್ರೆ ಮೋಮೋಸ್ಗೂ ಇದಕ್ಕೂ ಏನ್ ಡಿಫ್ರೆಂಟ್ ಗೊತ್ತಾ? ಗೊತ್ತಿಲ್ಲ. ಈ ಮೈದಾ ಇದೆಯಲ್ಲ, ಅದು ಸ್ವಲ್ಪ ದಪ್ಪ ಬರುತ್ತೆ, ಇದು ಫುಲ್ ತೆಳು ಇದೆ, ತುಂಬಾ ತೆಳು ಇದೆ. ಏನ್ ಹೆಂಗಿದೆ ಇದು? ತಗೋ ಬಿಡ್ಲ ಒಂದು ನೋಡು, ಟೇಸ್ಟ್ ಮಾಡು ಹೆಂಗಿದೆ. ಕೈಯಲ್ಲಿ ತಿಂತೀನಮ್ಮ. ಕೈಯಲ್ಲೇ ತಿನ್ನು, ಅದ್ರಲ್ಲೇ ತಿನ್ಬೇಕು ಅಂತ ಏನಿಲ್ಲ. ನಾವು ಲೋಕಲ್ ಅವರು ತಿನ್ನೋ ಸುಮ್ನೆ. ಸುಡ್ತಾ ಇದೆ. ಒಂದೇ ನಿಮಿಷಮ್ಮ. ರಾಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಸ್ವಲ್ಪ ತಿನ್ಮ, ಜಾಸ್ತಿ ತಿನ್ಬೇಡ. ಅಯ್ಯೋ ಎಲ್ಲ ತಿನ್ಬಿಟ್ಲು. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಶೆಫ್ ಸ್ಪೆಷಲ್ ಅಂತ ಇದು. ಚೆನ್ನಾಗಿದೆ. ಅದು ಏನೋ ಬಾವು ಚಿಕನ್ ಗಿರೋಸ್ ಬಾವ್, ಏನೋ ಚಿಕನ್ ಗಿರೋಸ್ ಬಾವ್ ಅಂತೆ ಏನೇನೋ ತಿನ್ನಿಸ್ತಾ ಇದ್ದಾರೆ. ತಡಿ ತಿಂತೀರಿ. ಬಾವ್ ಇದು, ಬಾವ್. ಇರು ಒಂದ್ ನಿಮಿಷ ಇರು. ತಿನ್ಮ ಈಗ. ಇದು ಬಾವ್ ತಿಂತಾ ಇದೀನಿ. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆಯಾ? ಇದು ತುಂಬಾ ಸಾಫ್ಟ್ ಆಗಿದೆ. ಇದು ಇದೆಯಲ್ಲ, ಒಂಥರ ರೋಲ್ ತರ ಇದೆಯಾ? ಶವರ್ಮಾ ರೋಲ್ ತರ? ಇದೇನೋ ಒಂಥರ ಚಿಕ್ಕ ವಯಸ್ಸು ನೆನಪಾಗ್ತದೆ. ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ. ಚಿಕ್ಕ ಅಕ್ಕಿ ರೊಟ್ಟಿ ಇರ್ಬೇಕು ನೋಡು. ಹೊಟ್ಟೆ ಸೂಪರ್ ಆಗಿತ್ತು. ಸೊ ಇವಾಗ ಇನ್ನೊಂದು ಇದು ಆರ್ಡರ್ ಮಾಡಿದೀವಿ, ಡೆಸರ್ಟ್ ಬರುತ್ತೀಗ. ಡೆಸರ್ಟ್ ಆರ್ಡರ್ ಮಾಡಿದೀವಿ. ಆ ಡೆಸರ್ಟ್ನು ಏನ್ ಆರ್ಡರ್ ಮಾಡಿದೀವಿ ಅಂತಂದ್ರೆ, ನಯನಾಗಿ ಇಷ್ಟವಾದ ರಸ್ಮಲೈ ಅಂತಂದ್ರೆ ಅದೇನೋ ಟ್ವಿಸ್ಟ್ ಇದೆ, ಏನೋ ಸಮಥಿಂಗ್ ಏನೋ ಇದೆ ಅದ್ರ ಹೆಸರು. ಸೊ ಅದನ್ನ ಆರ್ಡರ್ ಮಾಡಿದೀನಿ. ಸೊ ನಿನ್ಗೋಸ್ಕರ ನೋಡಿ ಎಷ್ಟೆಲ್ಲ ಮಾಡ್ತೀನಿ ನಾನು. ನಿನ್ ಗಂಡ ನಿನ್ಗೋಸ್ಕರ ನಾನು ಮಾಡ್ತೀನಿ. ನೆಕ್ಸ್ಟ್ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ. ಮಾಡ್ತೀಯಾ? ಎಸ್. ಓಕೆ, ನೋಡಿ ಬಂದಿದೆ ರಸ್ಮಲೈ ಡೆಸರ್ಟ್. ಅಲ್ಲಮ್ಮ, ರಸ್ಮಲೈ ಅಂದ್ರೆ ಏನ್ಮಾ ಇದು? ಹಿಂಗೆಮ್ಮ, ಹಿಂಗೆ ಇಲ್ಲಿ ಒಂದ್ ನಿಮಿಷ ಕೆಡಿಸ್ಬೇಡ, ತಡಿ. ಅಲ್ಲಮ್ಮ, ಇಲ್ಲಿ ಮಾತ್ರ 2 ರಸ್ಮಲೈ ಇದೆ, ಇದೆಲ್ಲ ಏನು? ಅದೇನೆ ಡೆಸರ್ಟ್ ಟ್ವಿಸ್ಟ್ ಇದೆ ಅಂತ ಹೇಳಿದ್ನಲ್ಲ. ನೋಡ್ಲಾ? ತಡಿ. ಇದೆಲ್ಲ ಗಟ್ಟಿಯಾಗಿದೆ ಅನ್ಕೊಂಡೆ. ಹೌದಾ? ಇದಾಗ್ತಿದೆ. ಏನಾಗ್ತಿದೆ?
ಇದೆಲ್ಲ ಗಟ್ಟಿ ಇಲ್ಲ, ಅದು ಬಿಸ್ಕೆಟ್ ಮಾತ್ರ ಗಟ್ಟಿ. ಬಾ ಸ್ವಲ್ಪ ತಡಿ. ತಿನ್ನಿಸ್ತೀನಿ. ಬಿಸ್ಕೆಟ್ ತಿನ್ನೋದಾ? ತಡಿ ಆಮೇಲೆ ಬಿಸ್ಕೆಟ್ ತಿನ್ನೋದು. ತಡಿ. ಹಾ. ಚೆನ್ನಾಗಿದ್ಯಾ? ನಾವು ಬರೀ ಚೆನ್ನಾಗಿದೆ. ಡೈನಿಂಗ್ ಓಪನ್ ಆಗಿಲ್ಲ, ರೆಸ್ಟೋರೆಂಟ್ ಓಪನ್ ಆಗಿದೆ. ಸುಮ್ನೆ ವಿಸಿಟ್ ಮಾಡ್ತೀವಿ ಅಂತ ಮ್ಯಾನೇಜರ್ಗೆ ಹೇಳ್ಬಿಟ್ಟು ನಾವು ಹೋಗ್ತಾ ಇದೀವಿ. ನೋಡ್ತಾ ಇದೀವಿ. ಪರ್ಮಿಷನ್ ತಗೊಂಡು ಹೋಗ್ತಾ ಇದೀವಿ. ಹಿಂಗೆ ಮಾಡಿ ಏನಾದ್ರು. ಬೇಡ ಬಾಮ್ಮ, ನಿನ್ ತೆಗಿತೀನಿ ಹೋಗು. ನಂದೇನ್ ಬೇಡ ಬಾ, ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ನೋಡಿ ಸ್ನೇಹಿತರೆ, ತುಂಬಾ ಫೋಟೋಸ್ಗಳನ್ನ ತಗೊಂಡು ಚೆನ್ನಾಗಿ ತಿಂದು ಅಸ್ಥೆಟಿಕ್ ವಿಡಿಯೋ ಮಾಡ್ಕೊಳ್ಲಿಲ್ಲ ಅಷ್ಟೇ. ಯಾರಾದ್ರೂ ಜೊತೆಗೆ ಬಂದ್ರೆ ವಿಡಿಯೋ ಮಾಡ್ಕೊಳ್ಬಹುದು, ಅಸ್ಥೆಟಿಕ್ ವಿಡಿಯೋ. ನೋಡಿ ಸ್ನೇಹಿತರೆ, ಮುಗೀತು. ನೆಕ್ಸ್ಟ್ ಇವಾಗ ಕರ್ಕೊಂಡು ಹೋಗ್ತೀಯಾ? ಆ ಬಾ ಸುಮ್ನೆ. ಇಲ್ಲಿ ನೋಡಿ, ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಂಡತಿ ಹೇಳಿದ ಮಾತೆಲ್ಲ ಕೇಳ್ಬಿಟ್ರೆ ಚೆನ್ನಾಗಿರಲ್ಲ ಪಕ್ಕ. ಅವಾಗ ಸುಳ್ಳು ಹೇಳ್ಬೇಕು ಇವ್ರ ತರ. ಅವಾಗ ಮಾತನ್ನ ಇದು ಕೂಡ ಮಾಡ್ಬೇಕು. ಏನೇನಾ ಖುಷಿ ಆಯ್ತಾ ಲಂಚ್ ಡೇಟ್ಗೆ ಬಂದು? ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು. ಮನಸ್ಸು ಬಿಚ್ಚಿ ಮಾತಾಡ್ಬೇಕಾಗಿತ್ತು, ನೀನು ಎಲ್ಲ ತಿನ್ಕೊಳೋದ್ರಲ್ಲೇ ಬ್ಯುಸಿ ಇದ್ದೆ. ಮಾತಾಡಕ್ ಬನ್ನಿಪ್ಪ. ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ. ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು, ಮಾತಾಡು. ಪ್ರೀತಿ ಇರಬೇಕು, ಫನ್ನು ಇರಬೇಕು, ಜಗಳನೂ ಅವಾಗವಾಗ ಆಗ್ಬೇಕು. ಯಾಕಂತಂದ್ರೆ ಅತಿ ಸಿಹಿ ಇದ್ರೆ ನಿಮ್ಗೆ ಸಿಹಿನೂ ಒಂಥರ ಕಷ್ಟ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೇವು ಬೆಲ್ಲ ಎರಡೂ ಇರ್ಬೇಕು. ಸೊ ಸಿಹಿ ಕಹಿ ಎರಡೂ ಇರಬೇಕು. ಸೊ ಅಷ್ಟೇ, ಇನ್ನೇನಿಲ್ಲ. ಕಿತ್ತಾಡಿದ್ರು ಕೂಡ ಮತ್ತೆ ಖುಷಿಯಾಗಿರಕ್ಕೆ ಟ್ರೈ ಮಾಡ್ಬೇಕು. ಕಿತ್ತಾಡ್ಕೊಂಡ್ ಬಂದು ತಿಂದಿಲ್ಲ ಮತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ನಯನ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಯು ಡೇ.